ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಹಲವಾರು ಜನರನ್ನು ಮಾತಾಡಿಸಿದ್ವಿ, ಹಲವಾರು ರೈತರನ್ನ ಮಾತಾಡಿಸಿದ್ವಿ. ಚುನಾವಣೆಯ ಬಗ್ಗೆ, ಉಪಚುನಾವಣೆಯ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳಿದ್ವಿ ನಾವು. ಬನ್ನಿ ಮತ್ತೆ ನಾವು ನಮ್ಮ ಚುನಾವಣಾ ಪಯಣವನ್ನು ಮುಂದುವರಿಸೋಣ. ಯತ್ನಟ್ಟಿಯಿಂದ ಭಾಗ್ಯನಗರಕ್ಕೆ ಕೆಲಸಕ್ಕೆ ಬರಬೇಕಂದ್ರೆ ಈ ನದಿಯನ್ನ ದಾಟಿಕೊಂಡೇ ಬರಬೇಕು. ಸ್ಕೂಲಿಗೆ ಹೋಗೋ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಭಯದಿಂದಲೇ ನದಿ ದಾಟೋ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಚುನಾವಣಾ ಪಯಣಕ್ಕೆ ಬಂದಿರುವಂಥವರು ನಾವು ಬೇಜಾರಾಗಿ ಏನಾದರೂ ಈ ಹಳ್ಳ ಕೊಳ್ಳ ನೋಡಕ್ಕೆ ಬಂದ್ವಿ ಅಂತ ಅಂದ್ಕೊಂಡ್ರೇನು? ಖಂಡಿತ ಇಲ್ಲ. ಇಲ್ಲಿ ಜನರ ಸ್ಥಿತಿಗತಿಗಳೇನೋ ಅದನ್ನು ಕಣ್ಣಾರೆ ಕಾಣಲಿಕ್ಕೆ ಬಂದ್ವಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಆ ಹಳ್ಳಿಯಿಂದ ಈ ಹಳ್ಳಿಗೆ ಜನ ಅದೆಷ್ಟು ಕಷ್ಟಪಡ್ತಾರೆ ನೀವೇ ನೋಡಿ ಅವರ ಕಣ್ಣೀರ ಕಥೆಯನ್ನು. ನಿಜಕ್ಕೂ ಕೇವಲ ನಾನು ಮಾತ್ರ ನಡು ನೀರಲ್ಲಿ ನಿಂತಿರುವಂಥದ್ದಲ್ಲ, ಇಲ್ಲಿನ ಜನರ ಬದುಕೆ ನಡು ನೀರಲ್ಲಿ ನಿಂತಿದೆ ಅನ್ನಲಿಕ್ಕೆ ಬಹುಶಃ ಈ ಹಳ್ಳ ಮತ್ತು ಆ ಕಡೆ ಭಾಗದ ಜನ ಮತ್ತು ಈ ಕಡೆ ಭಾಗದ ಜನ ಇಲ್ಲಿ ಸಾಕ್ಷಿಯಾಗಿ ನಿಂತಿದ್ದಾರೆ. ಯತ್ನಟ್ಟಿಯಿಂದ ಭಾಗ್ಯನಗರಕ್ಕೆ ಬರಬೇಕು ಅಂದರೆ ಹೆಣ್ಣುಮಕ್ಳುಗಳು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ. ಬಹುಶಃ ಏನು ಅಂದರೆ ನಾವಿಲ್ಲಿ ಪಿಕ್ನಿಕ್ಕಿಗೆ ಬಂದಿಲ್ಲ, ಇಲ್ಲಿನ ಜನರ ಕಷ್ಟ ಏನೋ ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದೀವಿ. ಈ ಹೆಣ್ಣುಮಕ್ಳುಗಳು ನೋಡ್ರಿ, ಒಂದು ಮಗು ಎತ್ಕೊಂಡು ವಯಸ್ಸಾಗಿರುವಂಥವ್ರು ಎಷ್ಟು ಕಷ್ಟಪಟ್ಟು ಈ ನದಿನ ದಾಟಬೇಕು ಅಂತ. ಇಲ್ಲಿ ಏನೇನು ಕಷ್ಟ ಅನ್ಭವಿಸ್ತಿದ್ರು? ಈಗ ನೀರ್ಲಿಂದನೇ ಎಲ್ಲ ಕಷ್ಟ ಅನ್ಭವಿಸ್ತೀರಿ. ಕೆಲಸನಾಗನ ಕಷ್ಟ ರೀ, ಎಲ್ಲ ಇಲ್ಲಿಂದನ ಮುಂದೆ ಊರಿಗೆ ಹೋಗ್ಬೇಕ್ರಿ. ಈ ಊರಾಗ ಏನೇ ಕೆಲಸನೇ ಇಲ್ರಿ. ಇಲ್ಲಿ ಮತ್ತೆ ಯಾರಾದರೂ ಓಟ್ ಕೇಳಕ್ಕೆ ಬರ್ತಾರ, ಅವ್ರಿಗೆ ಕೇಳಂಗಿಲ್ರಿ ನೀವು? ಹೇಳಿದ್ರೆ ಅವ್ರು ಮಾಡಿ ಕೊಡಂಗಿಲ್ರಿ. ನಿಮಗೆ ಏನಂತಾರ? ಮಾಡ್ತೀವಿ ಅಂತಾರಿ, ಮಾಡಂಗಿಲ್ರಿ. ಅವರ ನೀವೇನಂತೀರಿ? ಏನು ಮಾಡ್ಬೇಕ್ರಿ? ನಾವು ಬಡವ್ರು ದುಡ್ಕೊತೀನಿ ತನ್ನ ದಾರಿ ಇಲ್ಲ. ಇಲ್ಲಿ ನೋಡ್ರಿ, ಇದು ಹಳ್ಳದಾಗ ಆ ತಡ ಐತನ ದಾರಿ ಇಲ್ಲ. ಮತ್ತೆ ಏನು ಮಾಡ್ಬೇಕ್ರಿ? ನೀವು ಹಳ್ಳ ದಾಟತ ನಮ್ಗೆ ಏನಿಲ್ಲ ಕೂಳಲ್ಲ ತಿನ್ನಕ್ಕೆ ಬಡವರು. ಮತ್ತೆ ಏನು ಮಾಡ್ಬೇಕು? ಈಗ ಹಳ್ಳ ದಾಟ ನಮಗೆ ಬಂದ್ರೆ ನಮಗೇನಾರು ಕೂಲಿ. ಏನು ಈ ಗತಿ ಏನಿದೆ? ನಮ್ಮ ಮಕ್ಕಳು ಕೊಟ್ಟು ನಾವು ಹೋಯ್ತಾ ಇದ್ರಂತ ಇಷ್ಟು ಕಷ್ಟ ಬಿಡ್ಬೇಕು ನೋಡು. ಅದ್ರ ಸಂಬಂಧ ನಾವು ಬರೋದ ಬಿಟ್ಬಿಟ್ಟಿವಿ, ಊರಿಗೆ ಬರೋದು ಬಿಟ್ಬಿಟ್ಟಿವಿ. ಮಕ್ಕಳು ಜೀವನ ನಡೆಸಿರ ಅವರಲ್ಲಿ ಬರೋದು ಅವರಲ್ಲಿ ಹೋಗೋದು. ನಾವು ಕಣ್ಣು ಕಾಣ್ದಾರ ಕಿವಿಕೆದಾರ ಹಿಂಗೆ ಇಂಥಲ್ಲಿ ಬಂದು ನಿನ್ನ ನೋಡಿ ಮಳೆಯ ತೋಸ್ಕೊಂತ ಬಂದಿ ನೋಡ್ರಿ. ಯಾವುದೋ ದೋಳ ಅಂತ ಒಂದು ಬುಡಕ್ಕೆ ಕರ್ಕೊಂಡು ಹೋತ್ ನನ್ನ. ಇಷ್ಟು ಮಟ ನೀರು ಹಾವೇನೋ ಸೋಳ್ಯಾರ ಕತ್ಲಾಗೈತಿ. ಏನು ಮಾಡ್ತೀರಿ? ಹೆಣ್ಣು ಕೊಟ್ಟು ಭಾಳ ಬೇಜಾರಾಗಿದೆ ನಿಮಗಿಲ್ಲಿ? ಮತ್ತೆ ಬೇಜಾರ್ರೆ. ಮತ್ತು ಮಕ್ಕಳ ಸಂಕಟಕ್ಕೆ ಹೆಂಗಿದ್ದು ಕಷ್ಟ ಇದ್ರೂ ಬರಬೇಕಲ್ಲ. ನಮ್ಮ ಕಷ್ಟ ಏನ್ರಿ, ನಾವು ಭಾಗ್ಯನಗರಕ್ಕೆ ಕೊಪ್ಪಳಕ್ಕೆ ಬರೋ ಮಟ ನಮ್ದು ಯಾವುದು ಇಲ್ಲಿ ಕೂಳು ಸಿಗಂಗಿಲ್ಲ ರೀ. ಇಲ್ಲಿ ಕರಿತಾರ ಸ್ವಲ್ಪ ಕೂಲಿ. ನಮ್ಗೆ ಇಲ್ಲಿ ವಾಟ್ ತುಂಬಗಲ್ಲ ನಾವು ಆಚೆ ಕಡೆ ಊರಿಗೆ ಹೋಗಿರ್ತೀವಿ ಮಾತಾಡಕ್ಕೆ, ದುಡಿಯೋಕೆ ಹೋಗಿರ್ತೀವಿ. ನಮಗೆ ಹೊಳ್ಳಿ ಬರ್ಬೇಕಾದ್ರೆ ಇದು ಹಾಳು ಏನೈತೆ ರೀ, ನಮ್ಗೆ ಕುತ್ತಿಗೆ ಬಂದು ಎಲ್ಲಾರ ಇಲ್ಲ ಹಾದಾಗ ಬಿದ್ದು ಸಾಯ್ಬೇಕು ಒಂದು ಇಲ್ಲಕ್ಕೆ ಏನೈತಿ ಸುತ್ತಿಟ್ಟು ಬರ್ಬೇಕ್ರಿ. ನಾವು ದದಾಗಲ್ಲಿಗೆ ಹೋಗಿತ್ತ ಬರ್ಬೇಕು. ಇಲ್ಲಕ್ರ ಪೂಲಿನ ಮೇಲೆ ಬರ್ಬೇಕ್ರಿ. ಪೂಲಿನ ಮೇಲೆ ನಮ್ಗೆ ರೈಲ್ವೆ ಸ್ಟೇಷನ್ ಮೇಲೆ ಬರೋಕೆ ನಮಗೆ ಹೆದರಿಕೆ ಬಂತಂದ್ರೆ ಮತ್ತೆ ಧೈರ್ಯ ಇದ್ದರು ಹಿಡ್ಕೊಂಡು ಕರ್ಕೊಂಬರ್ತಾರೆ. ಧೈರ್ಯ ಇದ್ದಾರ ಆದ್ರೆ ಏನೈತ್ರಿ ಅಲ್ಲೇ ಕುಂತ್ಕೊಂಡ್ಬಿಡೋದ್ರಿ ವಸ್ತು. ಮತ್ತೆ ಏನು ಮಾಡೋಕೆ? ನಮ್ಮಂತಾರೆ ಹೆದರಿಕೆ ಬಂದಾರೆ ಇಲ್ಲ ಕರ್ಬಸಜ್ಜನ ಗುಡಿಯಾಗ ಇಲ್ಲ ಕರ್ಬಾಗಿನಾಗದಾಗ ಇರೋದು. ಪ್ರತಿ ಎಲೆಕ್ಷನ್ ಬಂದಾಗ್ಲೂ ಇಲ್ಲಿಗೆ ಸೂಕ್ತ ರಸ್ತೆ ಒದಗಿಸೋ ಭರವಸೆ ಬಿಟ್ರೆ ನಿಜವಾಗ್ಲೂ ಇಲ್ಲೇನೂ ಇಲ್ಲ. ಮತ್ತು ಶಾಲೆ ಮಕ್ಕಳು ರೀ 8 ದಿನ ಹಳ್ಳಿ ಬಂದ್ರೆ ಕುಂತು ಬಿಡ್ತಾವ್ರಿ ಮನ್ಯಾಗ. ಮತ್ತು ಹಳ್ಳಿಯಾರ ಮಕ್ಕಳು ಮುಂದೆ ಆಗ್ಬೇಕಂದ್ರೆ ಹೇಗಾಗ್ಬೇಕ್ರಿ ಸರ್ ಅವರು? ಈ ಹೊಳೆಯನ್ನ ದಾಟಿ ಹೋದ್ರೆ ಸಿಗೋದೆ ಯತ್ನಟ್ಟಿ. ಇದೀಗ ತಾನೇ ನಾವು ಹೊಳೆ ದಾಟ್ಕೊಂಡ್ಬಂದ್ವಿ. ಈಗ ಯತ್ನಟ್ಟಿನ ಪ್ರವೇಶ ಮಾಡಿದ್ದೀವಿ. ಬನ್ನಿ ಯತ್ನಟ್ಟಿಯ ಜನ ಏನು ಹೇಳ್ತಾರೆ ಚುನಾವಣೆ ಬಗ್ಗೆ, ಯಾರ ಕಡೆಗೆ ಅವರ ಒಲವಿದೆ ಕೇಳೋಣ ಬನ್ನಿ. ಇಲ್ಲೊಬ್ರು ಯಜಮಾನರು ಕೂತಿದ್ದಾರೆ. ಎಲೆಕ್ಷನ್ ಬಂದೈತಿ, ಯಾರ ಕಡೆಗೆ ನಿಮ್ಮ ಒಲವು? ಅದು ಹೆಂಗೆ ಹೇಳ್ತಾರೆ? ಇನ್ನು ಹೆಂಗೆ ಹೇಳ್ಬೇಕ್ರಿ? ಅದು ಬಂದೇ ಇಲ್ಲ, ಯಾರು ಹೇಳಕ್ಕೆ ಬಂದಿಲ್ಲ ನಮಗೆ. ತುರ್ತು ಸ್ಪರ್ಧೆ ಇರ್ತಕ್ಕಂಥದ್ದು ಪ್ರತಿನಿಧಿಗಳಿಗೆ ಹೊರತು ಯತ್ನಟ್ಟಿ ಗ್ರಾಮಸ್ಥರಿಗೆಲ್ಲ. ಯಾಕಂತ ಕೇಳಿದ್ರೆ ನೀವು ಇವತ್ತು ನಮ್ಮ ಗ್ರಾಮದ ಮೂಲಭೂತ ಸಮಸ್ಯೆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಹೋರಾಟ 15-20 ವರ್ಷದಿಂದ ನಾವು ಗ್ರಾಮಸ್ಥರು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಆ ಹೋರಾಟವನ್ನು ಇವತ್ತು ಜನಪ್ರತಿನಿಧಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಇದು 2ನೇ ಬಾರಿಗೆ ಬಹಿಷ್ಕಾರನ ಹಾಕಿದ್ದೀವಿ. ಯತ್ನಟ್ಟಿಯಲ್ಲಿ ಈ ಬಾರಿ ಚುನಾವಣೆಗೆ ಬಹಿಷ್ಕಾರ ಹಾಕಿದ್ದಾರೆ. ಬಹಳ ವರ್ಷಗಳಿಂದ ಈ ಸಮಸ್ಯೆಯನ್ನ ಯಾವ ನಾಯಕರು ಬಗೆಹರಿಸಿಲ್ಲ. ಒಂದು ಮುಖ್ಯವಾದ ಬೇಡಿಕೆ ನಮ್ಮ ಬ್ರಿಡ್ಜ್. ಏನಪ್ಪ ಅಂದ್ರೆ ಇಲ್ಲಿ ನಮ್ಮ 7ನೇ ಕ್ಲಾಸ್ವರೆಗೆ ನಮ್ಮಲ್ಲಿ ನಮ್ಮ ಊರಲ್ಲಿ ಶಾಲೆ ವ್ಯವಸ್ಥೆ ಐತಿ. ಅದ್ರ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಮ್ಮ ಹಳ್ಳಿ ಮುಂದೆ ಉದ್ಧಾರ ಆಗೋದಿಲ್ಲ.
ಆಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಆಮೇಲೆ ರೋಗ ಪೀಡಿತರಿಗೆ ಯಾವುದೇ ಒಂದು ಹಾಸ್ಪಿಟಲ್ ಸೌಲಭ್ಯ ಕೂಡ ಇಲ್ಲ. ಆ ಆಸ್ಪತ್ರೆ ಎಮರ್ಜೆನ್ಸಿ ಕೇಸ್ ಕೂಡ ಏನು ಬಂತಂದ್ರೆ ನಾವು ಇಲ್ಲಿ ಸುಮಾರು 10 ಕಿಲೋಮೀಟ್ರ್ ಹಿಂಗೆ ರೌಂಡ್ ಹಾಕಿ ಹೋಗ್ಬೇಕು. ಇಲ್ಲ ಸರ್ 1 ಕಿಲೋಮೀಟ್ರ್ ನಮ್ಮದು ಇದು ಜಿಲ್ಲಾಡಳಿತ, ಈಗ ನಾವು ಇಲ್ಲಿ ಯತ್ನಾಳದಿಂದ ಜಿಲ್ಲಾಡಳಿತ ಕೂಗ್ತದೆ, ನಮ್ದು ಕೂಗು ಕೇಳಿಸ್ಕೊಂಡ್ರೆ ಈಗ ಬ್ರಿಡ್ಜಿಗೆ ಮಾಡಂತೇಳಿ ನಾವು ಇಷ್ಟು ವರ್ಷದಿಂದ ಹೇಳ್ಕೊಂತಂದ್ರೆ ಈ ಜಿಲ್ಲಾಡಳಿತಕ್ಕೆ ಕೇಳಿಸ್ತಾ ಇಲ್ಲ. ಈ ಊರಿಗೆ ಹೆಣ್ಣು ಕೊಡೋದೇ ಕಷ್ಟ ಆಗಿದೆ ಅನ್ನೋ ಅಳಲು ಅವರದು. ಈ ಹಿಂದಿನ ಎಲ್ಲಾ ಸಿಎಂಗಳಿಗೂ ಮನವಿ ಸಲ್ಲಿಸಲಾಗಿದೆ. ಆದರೂ ಇಲ್ಲಿಗೊಂದು ಸೇತುವೆ ನಿರ್ಮಾಣ ಆಗಿಲ್ಲ. ನಮ್ಮ ಗ್ರಾಮದ ಕಷ್ಟ ನೋವು ಏನನ್ನೋದು ಜನಪ್ರತಿನಿಧಿಗಳಿಗೆ 2003ರಿಂದ ನಾವು ಈ ಹೋರಾಟ ಮಾಡ್ತಾಯಿದ್ವಿ. ಯಾಕೆ ಹೋರಾಟ ಅಂತಂದರೆ ಪ್ರತಿಯೊಂದು ನಮ್ಮ ಶಾಲಾ ಮಕ್ಕಳಿಗೆ ಹೋಗ್ಬೇಕಾದ್ರೆ ಇಲ್ಲಿ ಹಳದಾಗ ಮುಳುಗಿ ಎದ್ದು ಹೋಗ್ತಾರೆ. ಇದೊಂದು ದೊಡ್ಡ ತ್ರಾಸು. ಆಮೇಲೆ ನಮ್ಮೂರಾಗ ಯಾರಿಗೆ ಆರೋಗ್ಯಕ್ಕೆ ಏನು ತೊಂದರೆ ಆತಂದರೆ 1 ಕಿಲೋಮೀಟ್ರ್ ಇಂಥ ಒಂದು ಭಾಗ್ಯನಗರಕ್ಕೆ ನಾವು ಹೋಗ್ಬೇಕಾರೆ ಅವರು ನಮ್ಮ ಇಲ್ಲಿ ಹೆಲ್ತ್ ಸೆಂಟ್ರಲ್ಲಿ ಸಿಂಧಿಗೆ ಹೋಗಂತಾರೆ. ಸಿಂಧಿಗೆ ಹೋಗ್ಬೇಕಾರೆ ಅಪ್ ಟು ಹಿಂಗೆ ದದಗಲ ಮೇಲೆ ಹೋಗ್ಬೇಕಾರೆ 10 ಕಿಲೋಮೀಟ್ರ್ ನಾವು ನಡ್ಕೊಂತ ಹೋಗ್ಬೇಕು. ಆಮೇಲೆ ಬಸ್ ಅಂತ ಇಲ್ಲೇ ಇಲ್ಲರಿ, ಪ್ರೈವೇಟ್ ಯಾವ ಜೀಪ್ ಕಾರ್ ಮಾಡ್ಕೊಂಡು ಹೋಗ್ಬೇಕಂತ ಶ್ರೀಮಂತರು ನಮ್ಮೂರಾಗಿಲ್ಲ. ಹೆಚ್ಚಾಗಿ ಬಡವ್ರು ರೈತರ ಬಡ ಜನರ ಭಾಳ ಐತಿ. ಇಲ್ಲಿ ಚಕ್ಕಡೆ ಕರ್ಕೊಂಡು ಹೋದ್ರೆ ನಡೆದಾಗ ಎಷ್ಟೋ ಹೆರಿಗೆ ಆಗ್ಯಾವೆ, ಎಷ್ಟೋ ಹೆರಿಗೆ ನಾವು ಮಾಡ್ಸೋಕೆ ಕರ್ಕೊಂಡು ಹೋದಾಗ. ಮತ್ತು ಆ ಹೆರಿಗೆ ಆದ್ರೂ ಇಂಥವೆಲ್ಲ ತೋರಿಸಿದ್ರು ಜನಪ್ರತಿನಿಧಿಗಳು. ಇದುವರೆಗೆ ಕಣ್ಣಿತ್ತು ನೋಡ್ತಾ ಇಲ್ಲ ಇಂಥ ಗ್ರಾಮ ಅಂದ್ರೆ ಅಂಡೋಬ ನಿಕೋಬಾರ್ ಇದ್ದಾಗೈತೆ ನಮ್ಮ ಯತ್ನಾಳ್ ಗ್ರಾಮ ಕೊಪ್ಪಳಕ್ಕೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ರಾಜಕೀಯ ವ್ಯಕ್ತಿಗಳಲ್ಲಿ ಮಾತ್ರ ಒಂದು ಚುನಾವಣಾ ವೇಗ ಇದೆ, ಆದರೆ ಜನಸಾಮಾನ್ಯರು ಎಲ್ಲೋ ಒಂದು ಕಡೆಗೆ ನೀರಸ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಯಾರಿಗೋಸ್ಕರ ನಾವು ಮತ ಹಾಕಬೇಕು, ಹಾಕದಂಥವ್ರು ಏನಾದರೂ ನಮಗೇನಾದರೂ ಉಪಕಾರ ಮಾಡ್ತಾರ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ. ಇನ್ನಷ್ಟು ಜನರನ್ನು ಮಾತಾಡೋಣ, ಇನ್ನಷ್ಟು ಹಳ್ಳಿಗಳಿಗೆ ಭೇಟಿ ಕೊಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.